ಹಾಸಿಗೆ ಮೇಲೆ ಕುಳಿತು ನೀವು ಈ 5 ಕೆಲಸಗಳನ್ನು ಮಾಡಲೇಬೇಡಿ. ನಾವು ಯಾವುದೇ ಕೆಲಸ ಮಾಡಲು ಹೋದರೂ ಅದರದ್ದೇ ಆದ ನಿಯಮಗಳನ್ನು ಪಾಲಿಸಬೇಕು. ಹಾಗೆ ಹಾಸಿಗೆಯ ಮೇಲೆ ಕುಳಿತು ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎನ್ನುವ ಉಲ್ಲೇಖವಿದೆ. ಹಾಸಿಗೆ ಮೇಲೆ ಕುಳಿತು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು? ಹಾಸಿಗೆಯ ಮೇಲೆ ಕುಳಿತು ಈ ತಪ್ಪುಗಳನ್ನು ನೀವು ಮಾಡಲೇಬೇಡಿ. 1. ಹಾಸಿಗೆಯ ಮೇಲೆ ತಿನ್ನಬಾರದು. ಹಾಸಿಗೆಯ ಮೇಲೆ ಕುಳಿತು ನಾವು ಆಹಾರವನ್ನು ಸೇವಿಸಬಾರದು. ಇಂದು ವೇಳೆ ನಾವು ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ಸೇವಿಸಿದರೆ ಅದು ತಾಯಿ ಅನ್ನಪೂರ್ಣೇಶ್ವರಿಗೆ ನಾವು ಮಾಡುತ್ತಿರುವ ಅವಮಾನವೆನಿಸಿಕೊಳ್ಳುತ್ತದೆ. ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ಸೇವಿಸುವುದರಿಂದ ಮನೆಗೆ ಬಡತನ ಆಗಮಿಸುತ್ತದೆ ಎನ್ನುವ ನಂಬಿಕೆಯಿದೆ. ಯಾವಾಗ ತಾಯಿ ಅನ್ನಪೂರ್ಣೇಶ್ವರಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೋ ಆಗ ನೀವು ಲಕ್ಷ್ಮೀ ದೇವಿಯಿಂದ ಕಷ್ಟಕರ ಸಂದರ್ಭಗಳನ್ನು ಎದುರಿಸಲು ಪ್ರಾರಂಭಿಸುವಿರಿ. ಈ ಕಾರಣಕ್ಕಾಗಿ ನೀವು ಹಾಸಿಗೆಯ ಮೇಲೆ ಕುಳಿತು ಎಂದಿಗೂ ಆಹಾರವನ್ನು ಸೇವಿಸಬೇಡಿ. 2. ಹಾಸಿಗೆಯ ಮೇಲೆ ಭಜನೆ ಮಾಡಬಾರದು. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಎಲ್ಲಿಯಾದರೂ ಭಜನೆಯನ್ನು ಮಾಡುತ್ತಿದ್ದರೆ ನೀವು ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಾರದು. ಭಜನೆಯನ್ನು ಯಾವಾಗಲೂ ನಿಂತು ಅಥವಾ ನೆಲದ ಮೇಲೆ ಕುಳಿತು ಮಾಡಬೇಕು. ಭಜನೆಯನ್ನು ಈ ರೀತಿಯಾಗಿ ಮಾಡಿದಾಗ ಮಾತ್ರ ನೀವು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಭಜನೆಯನ್ನು ಮಾತ್ರವಲ್ಲ, ಮಂತ್ರಗಳನ್ನು ಕೂಡ ನೀವು ಹಾಸಿಗೆಯ ಮೇಲೆ ಕುಳಿತು ಮಾಡಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. 3. ಹಾಸಿಗೆಯ ಮೇಲೆ ಓದಬಾರದು. ಕೆಲವರಿಗೆ ಹಾಸಿಗೆಯ ಮೇಲೆ ಕುಳಿತು ಓದುವ, ಬರೆಯುವ ಅಭ್ಯಾಸ ಇರುತ್ತದೆ. ಈ ತಪ್ಪನ್ನು ನೀವು ಎಂದಿಗೂ ಮಾಡಬೇಡಿ. ಇದನ್ನು ಉತ್ತಮ ಅಭ್ಯಾಸವೆಂದು ಪರಿಗಣಿಸಲಾಗುವುದಿಲ್ಲ. ಹಾಸಿಗೆಯ ಮೇಲೆ ಕುಳಿತು ಅಧ್ಯಯನ ಮಾಡುವುದರಿಂದ ಬುದ್ಧಿವಂತಿಕೆ ಅಥವಾ ಜ್ಞಾನ ಕಡಿಮೆಯಾಗುತ್ತದೆ. ನಿಮ್ಮಲ್ಲಿಯೂ ಈ ಕೆಟ್ಟ ಅಭ್ಯಾಸವಿದ್ದರೆ ಹಿಂದೆ ಈ ಅಭ್ಯಾಸವನ್ನು ಬಿಡಲು ಪ್ರಯತ್ನಿಸಿ. ನೀವು ನೆಲದ ಮೇಲೆ ಅಥವಾ ಯಾವುದಾದರೂ ಒಂದು ಮೇಜ್ ಮತ್ತು ಕುರ್ಚಿಯ ಮೇಲೆ ಕುಳಿತು ಓದಬಹುದು ಅಥವಾ ಬರೆಯಬಹುದು. 4. ಹಾಸಿಗೆಯ ಮೇಲೆ ಹಿರಿಯರಿಗೆ ನಮಸ್ಕರಿಸಬೇಡಿ. ನಿಮಗಿಂತ ವಯಸ್ಸಿನಲ್ಲಿ ಹಿರಿಯರು ಅಥವಾ ಗೌರವಾನ್ವಿತರು ನಿಮ್ಮ ಮನೆಗೆ ಬಂದಾಗ ಹಾಸಿಗೆಯ ಮೇಲೆ ಕುಳಿತು ನೀವು ಅವರಿಗೆ ನಮಸ್ಕರಿಸಬೇಡಿ. ಹಾಸಿಗೆಯಿಂದ ಕೆಳಗೆ ಬಂದ ನಂತರ ಅವರಿಗೆ ನಮಸ್ಕರಿಸಿ. ಇದು ಹಿರಿಯರಿಗೆ ನೀವು ಗೌರವ ಸೂಚಿಸುವ ಸರಿಯಾದ ಮಾರ್ಗವಾಗಿದೆ. 5. ಹಾಸಿಗೆಯ ಮೇಲೆ ಧ್ಯಾನ ಮಾಡಬೇಡಿ. ಕೆಲವರು ಹಾಸಿಗೆಯ ಮೇಲೆ ಕುಳಿತು ಯೋಗ ಅಥವಾ ಧ್ಯಾನ ಮಾಡುವ ಹವ್ಯಾಸವನ್ನು ಹೊಂದಿರುತ್ತಾರೆ. ಇದನ್ನು ನೀವು ತಪ್ಪಿಸಬೇಕು. ಧರ್ಮ ಗ್ರಂಥಗಳಲ್ಲಿ ಯೋಗ ಮತ್ತು ಧ್ಯಾನ ಮಾಡುವುದಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳನ್ನು ಉಲ್ಲೇಖಿಸಲಾಗಿದೆ. ಅದರಂತೆ ಎಲ್ಲಿ ಕುಳಿತು ಯೋಗ ಮತ್ತು ಧ್ಯಾನ ಮಾಡಬೇಕೆಂಬುದನ್ನು ಹೇಳಲಾಗಿದೆ. ಇದನ್ನು ನೀವು ನೆಲದ ಮೇಲೆ ಕುಳಿತು ಮಾಡುವುದು ಉತ್ತಮ. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಏಕೆಂದರೆ ಮುಂದಿನ ವಿಡಿಯೋವನ್ನು ಮಾಡಲು ನಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ. ನನ್ನ ಚಾನೆಲ್ ಚಂದಾದಾರರಾಗಿ ನಾವು ನಿಮಗಾಗಿ ಹೊಸ ಸಲಹೆಗಳನ್ನು ತರುತ್ತೇವೆ.